JN ಶ್ರೀರಾಮ್ ರೆಡ್ಡಿ ಅಂತ, ಸಣ್ಣ ಪ್ಲೇಟ್ G ನಾರಾಯಣ ರೆಡ್ಡಿ, ಪೆದ್ದೂರು ನಮ್ಮದು, ಮುರುಮಲ ಹೋಬಳಿ, ಚಿಂತಾಮಣಿ ತಾಲೂಕು. ನಾನು ಹದ್ದುಬಸ್ತಿಗಾಗಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಹಾಕಿದ್ದೀನಿ. ಎರಡು ಸಲ ಹಾಕಿದ್ದೆ, ಒಂದು ಸಲ ಕ್ಯಾನ್ಸಲ್ ಆಯಿತು, ಮತ್ತು ಎರಡನೇ ಸಲಿಗೆ ದುಡ್ಡು ಕಟ್ಟು ಮತ್ತೆ ಸರ್ವೆಗೆ ಹಾಕಿದ್ದೀನಿ. 2 ಸಲ ಪೋಸ್ಟ್ಪೋನ್ ಆಯಿತು. 3ನೇ ಸಲ ನಾನು ಈ ಸರ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೆ. ಆ ಡೇಟ್ ಪ್ರಕಾರ ಅವರು ನನಗೆ ಡೇಟ್ ಕೊಟ್ಟಿದ್ದಾರೆ. ಹದ್ದುಬಸ್ತಿಗೆ ಮಾಡಿದೆ. ಸುಮ್ಮನೆ ಫಸ್ಟು ಒಂದು ಸಲ 12ನೇ ತಾರೀಕು ನಾವು ಸರ್ವೆ ಮಾಡೋಕ್ಕೆ ಬಂದಾಗ ಅಡ್ಡಪಡಿಸಿದ್ರು. ಆವಾಗ ಸುಮ್ಮನೆ ಹೊರಟೋಗ್ಬಿಟ್ವು. ಮತ್ತು ಸೆಕೆಂಡ್ ಟೈಮ್ ಮತ್ತು ಈಗ ಸರ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಈಗ ಸರ್ವೆ ಮಾಡ್ತಾಯಿದ್ವಿ. ನೀವು ಪೊಲೀಸ್ ಪ್ರೊಟೆಕ್ಷನ್ ಬಂದಾಗ ಕೆಲವರೆಲ್ಲ ಅಡ್ಡಪಡಿಸಿದ್ರು. ಆದರೂ ಕೂಡ ಪೊಲೀಸ್ ಪ್ರೊಟೆಕ್ಷನಿಂದ ನಾವು ಮತ್ತೆ ಸರ್ವೆಯನ್ನು ಮುಂದುವರಿಸಿ ಕಂಪ್ಲೀಟ್ ಮಾಡಿದ್ದೀವಿ. ಸರ್ವೆನ ಕೊಟ್ಟಿರ್ತೀನಿ. ಅವ್ರಿಗೆ ನಾನು ಜಮೀನು ನಾನು ಕೊಟ್ಬಿಡಿ ಅಂತ ಹೇಳಿದ್ರೆ ನಾವು ಕೊಡೋಕ್ಕಾಗ್ತದಾ? ಜಮೀನು ಅವರು ಮೊದಲು ಮಾಡ್ತಾಯಿದ್ರು, ಈಗ ಬೇರೆಯವರು ಮಾಡ್ತಾಯಿದ್ದಾರೆ. ನೋಡಿ, ಇದು ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆ ನಾವು ಮಾಡ್ಕೊಡೋಕ್ಕಾಗ್ತದ? ಓನರ್ ನಾನು. ಅವ್ರು ಸುಮ್ಮನೆ ಬೆಲೆ ಇಟ್ಕೊಳ್ತಾರೆ. ಬೆಲೆ ಇಟ್ಕೊಳ್ಳೋದಕ್ಕೋಸ್ಕರ ಬಂದು ನನಗೆ ಜಮೀನು ಮಾಡಿಕೊಡಿ ಅಂತಾರೆ. ಯಾರು ಮಾಡಿಕೊಡ್ತಾರೆ? ಈಗ ಆಗಿರೋದು ಅಷ್ಟೇ. ಸುಮ್ಮನೆ ಅಡಚಣೆ ಮಾಡೋಕ್ಕೆ ಬಂದರು. ನೋಡಿ, ಅವರ ತಮ್ಮ ಅಲ್ಲಿ ಮಾಡ್ತಾಯಿದ್ರು. ಅವ್ರಿಗೆ ನಾನು ಏನೋ ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ ನಾನು ಅವ್ರ ಜಮೀನು. ಈಗ ನಿಮ್ಮ ಸಂಬಂಧಿಕರನ್ನು ಗೊತ್ತಾಯಿತು? ಏನು ಸಂಬಂಧಿಕರು? ನನಗೇನು ಯಾವ ಸಂಬಂಧನೂ ಇಲ್ಲ. ಯಾವ ಸಂಬಂಧನೂ ಇಲ್ಲ. ಅಂದರೆ ಒಕ್ಕಲಿಗರು ಅಷ್ಟೇ. ಅವರು ಒಕ್ಕಲಿಗರು, ನಾವು ಒಕ್ಕಲಿಗರು. ಯಾವ ಸಂಬಂಧ ಅವ್ರಿಗೂ ನಮ್ಗೆ ಯಾವ ಸಂಬಂಧನೂ ಇಲ್ಲ. ಅಷ್ಟೇ ಸರ್. ಇದು ಚಿಂತಾಮಣಿ ತಾಲೂಕು ಮುರುಮಲ ಹೋಬಳಿ. ಈ ಸರ್ವೆ ನಂಬರ್ ಬಂದು 171. ಮೊದಲು ಇದು 5 ಜನ ಗ್ರ್ಯಾಂಟ್ ಆಗಿತ್ತು ಮೈಸೂರು ಸರ್ವೆ ಸ್ಟೇಷನಲ್ಲಿ. ಆಮೇಲೆ ಇನ್ನೊಬ್ಬರು ಬಂದು ಶ್ರೀರಾಮರೆಡ್ಡಿ ಅವರು ಬಂದು ಇಲ್ಲಿ ನಮಗೆ ಸೇರಿದೆ ಡಾಕ್ಯುಮೆಂಟ್ ಆಗಿದೆ ಅಂತ, ಪಾನಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಸರ್ವೆ ಮಾಡಿಸ್ತಾ ಇದ್ದಾರೆ. ಇನ್ನೊಬ್ಬ ದೊಡ್ಡಪ್ಪ ಮಗ ಬಂದು ನಮ್ಮ ಜಮೀನು ಗ್ರ್ಯಾಂಟ್ ಆಗಿದೆ, ಡಾಕ್ಯುಮೆಂಟ್ ಇಲ್ಲಿ ಮೊದಲು ಮೈಸೂರು ಸರ್ವೆ ಆಗಿದ್ದು, ನಿಮ್ಮ ಜಮೀನು ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಸರ್ವೆ ಒಂದು ಅಕ್ಕೋಗಿ ಮಾಡ್ಕೊತಾ ಇದ್ದಾರೆ ಅವರು. ಅದರಿಂದ ತೊಂದರೆ ಆಗಿದೆ, ನ್ಯಾಯ ಸಿಗ್ತಾಯಿಲ್ಲ. ಅದರಿಂದ ನಮಗೆ ಡಾಕ್ಯುಮೆಂಟ್ ಇದೆ. ತಾವು ಹೇಳಿಲ್ಲಾರು ಹೋದರೆ ಅವರು ಕಿವಿ ಹಾಕ್ಕೊತಾ ಇಲ್ಲ. ನಮಗೆ ತಕರಾರು ಕೊಟ್ಟು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಪ್ರಾಬ್ಲಮ್ ಆಗಿದೆ. 5 ಜನ ಯಾರು ಕೆಟ್ಟ ಮಾತುಗಳು ಮಾತಾಡೋದು, ಬಜಾರಲ್ಲಿ ಏಕವಚನದಲ್ಲಿ ಮಾತಾಡೋದು, ನೋಡಲೇ ಹೋಗೋಣ, ಯಾರು ಬರ್ತಾನೆ ನೋಡೋಣ ಅನ್ನೋದು, ಈ ಥರ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ಇದಕ್ಕೆ ಫೈನಲ್ ಏನು ಹೇಳ್ತಿದ್ದಾರೆ? ಫೈನಲ್ ಆಗಿ ನಾವು ಇದರಲ್ಲಿ ತಹಸೀಲ್ದಾರು ಹಾಗೆ DC ಅವರು, ನಮ್ಮ ಕೃಷ್ಣ ಬೈರೇಗೌಡರು, ಜಮೀನು ಉಸ್ತುವಾರಿ ಮಿನಿಸ್ಟ್ರು ಎಲ್ಲ ಇದರ ಮೇಲೆ, ನಮ್ಮ ತಾಲೂಕು ಸುಧಾಕರ್ ರೆಡ್ಡಿ ಅವರು ಎಲ್ಲ ಇದರ ಮೇಲೆ ಸ್ವಲ್ಪ ಗಮನ ಇಟ್ಟು ನಮಗೆ ನಮ್ಮ ಜಮೀನನ್ನು ನಮಗೆ ಮಾಡಿಕೊಳ್ಳಬೇಕು. ಇದರ ಮೇಲೆ ನಮಗೇನು ಗೊತ್ತಿಲ್ಲ, ನಾವು ಮುಂದೆ ಹೋಗೋಕ್ಕೂ ಗೊತ್ತಿಲ್ಲ, ಹಿಂದೆ ಬರೋಕ್ಕೂ ಗೊತ್ತಿಲ್ಲ. ಈ ಥರ ಅವರು ಒಂದು ತಾಲೂಕು ದನಿಯಾಗಿ ಇದ್ದುಕೊಂಡು, ಲೀಡ್ರಾಗಿ ಇದ್ದುಕೊಂಡು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾಗರಾಜ ರೆಡ್ಡಿ ಅವ್ರ ಅನ್ನದಮ್ಮಂದರು, ಅವ್ರು ಗೌರ್ಮೆಂಟ್ ಎಂಪ್ಲಾಯ್. ಅವರು ಒಬ್ಬರು ರಾಮಕೃಷ್ಣ ರೆಡ್ಡಿ ಜೈಲರ್. ಅವ್ರಿಗೆ ಹೆಂಗೆ ಹೋಯ್ತು ಜಮೀನು? ಯಾವಾಗ ಗೋಮಾಲ ಅವ್ರು ಮಾಡಿಕೊಂಡ್ರು? ನಮ್ಮ ಹೆಸರಲ್ಲಿ ಇರೋದು. ಹಾಗಾದರೆ ಖರಾಬಿಯಲ್ಲಿ ಇದ್ದರೆ ಯಾರಿಗೂ ಹೋಗೋಷ್ಟಿಲ್ವಾ? ಖರಾಬಿ ಇದ್ದರೆ ಅವ್ರಿಗೆ ಹೋಗ್ಬೇಕಾ ಜಮೀನೆಲ್ಲ? ಇವಾಗ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನಮ್ಮ ಹೆಂಡತಿಗೆ ನಾನು ತಾಲಿ ಕಟ್ಟಿದ್ದೀನಿ. ಇದ್ಕೊಂಡು ಇನ್ನೊಬ್ಬನಿಗೆ ಕೊಡಂಗೆ ಇದೆ ನಮ್ಮ ಜಮೀನು. ನೋಡಿ ಸರ್, ಈ ಥರ ಆಗ್ತಾ ಇದೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮೀಡಿಯಾ ಕಡೆಯಿಂದ ನಮಗೆ ಸ್ವಲ್ಪ ರಿಕ್ವೆಸ್ಟ್ ಆಗಿ ನಮಗೆ ಪರ ಆಗೋಂಗೆ ನೋಡಿ ಸರ್.